ಅಂತ. ನಾನು ಚಿತ್ರಕಲಾ ಶಿಕ್ಷಕನಾಗಿ ಕೆಲಸವನ್ನು ಮಾಡ್ತೇನೆ ಸರ್ಕಾರಿ ಶಾಲೆಯಲ್ಲಿ. ಅಂದರೆ ಮಕ್ಕಳಿಗೆ ಇವತ್ತು POP ಗಣಪತಿಯಿಂದಾಗಿ ವಾಯು ಮಾಲಿನ್ಯ, ನದಿಯಿಂದ ನೀರಿನ ಮಾಲಿನ್ಯ ಎಲ್ಲ ಆಗ್ತಾ ಇರ್ತಕ್ಕಂಥ ಇದನ್ನು ತಡೆಗಟ್ಟಬೇಕು, ಮಕ್ಕಳಲ್ಲಿ ಅದನ್ನು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವಿಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಈ ಪರಿಸರ ಜ್ಞಾನವನ್ನು ಮೂಡಿಸಬೇಕಾಗಿದೆ. ಇವತ್ತು POPನಿಂದ ಗಣಪತಿ ಮಾಡಿ ಅಂತಂದರೆ ಇವತ್ತು ಪ್ರಕೃತಿ ಹಾಳಾಗ್ತದೆ. ಆ ಒಂದು ದೃಷ್ಟಿಯಿಂದ ಪ್ರೆಸ್ ಕ್ಲಬ್ಬು ಮತ್ತು ವರ್ಣೋದಯ ಅನ್ನೋ ಎರಡು ದೃಷ್ಟಿಯಿಂದ ನಾವು ಮಾಡ್ತಾ ಹೋಗ್ತೀವಿ. ಮಕ್ಕಳಿಗಾಗಿ ಅಂದರೆ ಸ್ಪೆಷಲ್ ಆಗಿ ಅದ್ರಾಗೂ ಏನಂದರೆ ನಮ್ಮ ಮಕ್ಕಳಲ್ಲಿ ಒಂದು ಪ್ರತಿಭೆ ಬೆಳೀಲಿ ಮತ್ತು ಈಗಿನ ಒಂದು ಏನು ಮೊಬೈಲ್ ಗೀಳಿನಿಂದ ಮತ್ತು ಅದರಿಂದ ಮಕ್ಕಳ ಹೊರಗೆ ಬರಬೇಕನ್ನೋ ಉದ್ದೇಶದಿಂದ ನಾವೇನಂದರೆ ಮಾಡ್ತಾ ಪ್ರೋಗ್ರಾಮ್ ಇದೆ. ಅದನ್ನು ನಮ್ಮ ಒಂದು ಸಂತೋಷಕ್ಕಾಗಿ ನಾವು ಮಾಡ್ಕೊತಿದ್ದೇವೆ ಹೊರತು ಅದಕ್ಕೆ ಬೇಕು ಅನ್ನೋವಂತಹ ಒಂದು ಯಾವುದೇ ಶಾಸ್ತ್ರದ ಚೌಕಟ್ಟಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇದನ್ನು ಪರಿಸರ ಸ್ನೇಹಿ ಗಣಪತಿಯನ್ನು ಮಾಡಿ ಪೂಜೆ ಮಾಡಬೇಕಾಗಿರುವಂಥದ್ದು. ಮಕ್ಕಳಲ್ಲಿ ಒಂದು ಪರಿಸರದ ಪ್ರಜ್ಞೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಪರಿಸರ ಸ್ನೇಹಿ ಗಣಪತಿಯನ್ನು ಈ ಒಂದು ಚಿತ್ರ ರಚಿಸುವಂತಹ ಮಕ್ಕಳಲ್ಲಿ ಆಯ್ಕೆಯಾದಂಥ 100 ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಪರಿಸರ ಸ್ನೇಹಿ ಗಣಪತಿಯನ್ನು ಕೊಡ್ತಾ ಇದ್ದೇವೆ. ಕಾರಣ ಏನಪ್ಪ ಅಂದರೆ ಮಕ್ಕಳಲ್ಲಿ ಒಂದು ಪರಿಸರದ ಪ್ರಜ್ಞೆಯನ್ನು ಮೂಡಿಸಬೇಕು ಅನ್ನುವಂಥದ್ದು ಮುಖ್ಯ ಆಶಯ ಆಗಿರೋದು.